ಮಂಕಾಗಿ ಉರಿಯುತ್ತಿರುವ ದೀಪದ ಜ್ವಾಲೆ ಗೋಡೆಯ ಮೇಲಿನ ನೆರಳಿನೊಂದಿಗೆ ಹೋರಾಡುತ್ತಿತ್ತು. ವೃದ್ಧಾಶ್ರಮದ ಆ ಚಿಕ್ಕ ಕೋಣೆಯಲ್ಲಿ ತಾಯಿ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾ ಕುಳಿತಿದ್ದರು. ಕೊಳಕಾದ ಕುರ್ಚಿಯ ಬಟ್ಟೆಯಲ್ಲಿ ಅವರ ದುಃಖ ಅಚ್ಚೊತ್ತಿದಂತೆ ಇತ್ತು. ಕಾಲ ಕಳೆದಂತೆ ಬಣ್ಣ ಮರೆಯಾದ ಆ ಕುರ್ಚಿ ಒಂದು ಕಾಲದಲ್ಲಿ ಮನೆಯ ಹೃದಯವಾಗಿತ್ತು. ತಂದೆ ತಾಯಿಯ ಪ್ರೀತಿಯ ಸ್ಥಳವಾಗಿತ್ತು. ಇಂದು ಅದಕ್ಕೆ ತಾಯಿಯ ದುಃಖದ ಬಣ್ಣವಿತ್ತು. ನೆನಪುಗಳ ಕಪ್ಪಾದ ಬಣ್ಣ. ಕಿಟಕಿಯ ಕಬ್ಬಿಣದ ಸರಳುಗಳ ಆಚರಾತ್ರಿಯ ತಂಪುಗಾಳಿಗೆ ಸೇರಿ ಹೋಗುತ್ತಿರುವ ಮರಗಳು. ಅವುಗಳೆಲ್ಲವನ್ನೂ ತಂದೆ ನೆಟ್ಟಿದ್ದರು. ಪ್ರತಿಯೊಂದು ಮರಕ್ಕೂ ಒಂದು ಕಥೆ ಇತ್ತು, ಒಂದು ನೆನಪಿತ್ತು. ಮನೆಯ ಹಿಂದಿರುವ ದೊಡ್ಡ ಮಾವಿನ ಮರಮಗ ಮೊದಲ ಬಾರಿಗೆ ನಡೆಯಲು ಪ್ರಾರಂಭಿಸಿದಾಗ ಬಿದ್ದಿದ್ದನ್ನು ನೆನಪಿಸಿತು. ಅಡುಗೆ ಕೋಣೆಯ ಪಕ್ಕದಲ್ಲಿರುವ ಹೊಂಗೆ ಮರಮಗಳ ನಗುವಿನಂತೆ ಹೂವುಗಳನ್ನು ಅರಳಿಸಿದ್ದನ್ನು ನೆನಪಿಸಿತು. ತಾಯಿಯ ಕಣ್ಣುಗಳು ತಿಳಿಯದೆ ತುಂಬಿ ಹರಿದವು. ಇಲ್ಲಿ 4 ಗೋಡೆಗಳ ಒಳಗೆ ನೆನಪುಗಳಿಗೂ ತೀವ್ರತೆ ಕಡಿಮೆಯಾದಂತೆ ತಾಯಿಗೆ ಅನಿಸಿತು. ತಂದೆಯ ಕೊನೆಯ ದಿನಗಳು ತಾಯಿಯ ಮನಸ್ಸಿನಲ್ಲಿ ಒಂದು ಚಲನಚಿತ್ರದಂತೆ ಮೂಡಿಬಂದವು. ನೀನು ಹೆದರಬೇಡ, ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಳ್ಳುತ್ತಾರೆ. ತಂದೆಯ ಕೊನೆಯ ಮಾತುಗಳು ತಾಯಿಯ ಕಿವಿಯಲ್ಲಿ ಒಂದು ಅಳುಗಿನಂತೆ ಮೊಳಗಿದವು. ನಮ್ಮ ಕುಟುಂಬ, ಅದೇ ನಮ್ಮ ಶಕ್ತಿ. ತಂದೆ ಹೋಗಿ 3 ತಿಂಗಳುಗಳ ಒಳಗೆ ಆ ಶಕ್ತಿಯ ಬೇರುಗಳನ್ನು ಕಿತ್ತುಹಾಕಲಾಯಿತು. ಅಮ್ಮ, ನೀವು ಇಲ್ಲಿ ಸಂತೋಷವಾಗಿರುತ್ತೀರಿ. ನಿಮಗೆ ಬೇಕಾಗಿರುವುದೆಲ್ಲವೂ ಇಲ್ಲಿದೆ. ನಮಗೆ ವ್ಯಾಪಾರದ ಕೆಲಸಗಳು ಹೆಚ್ಚು. ಮಗನ ಧ್ವನಿ ತಾಯಿಯ ಹೃದಯದಲ್ಲಿ ಒಂದು ಚೂಪಾದ ಕಲ್ಲಿನಂತೆ ಅಚ್ಚೊತ್ತಿತು. ಅವನು ಹೇಳಿದ್ದನ್ನು ಕೇಳಿದಾಗ ಅವರನ್ನು ಸಮಾಧಾನಪಡಿಸಲು ತಬ್ಬಿಕೊಂಡ ತನ್ನ ಕೈಗಳು ಸಹ ಅನ್ಯವಾದಂತೆ ಅನಿಸಿದ್ದು ತಾಯಿಗೆ ನೆನಪಾಯಿತು. ಒಂದು ಮಾತು ಕೂಡ ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಮಗ ಆ ಬಾಗಿಲನ್ನು ಹಾಕಿ ಹೋದಾಗ ತನ್ನ ಆತ್ಮದ ಒಂದು ಭಾಗವನ್ನು ಮುಚ್ಚಿದಂತೆ ತಾಯಿಗೆ ಅನಿಸಿತು. ಮೊದಲ ವಾರ ತಾಯಿ ತನ್ನ ಕೋಣೆಯಿಂದ ಹೊರಬರಲಿಲ್ಲ. ಮಗನ ಫೋನ್ ಬರುತ್ತದೆ ಎಂದು ಅವರು ನಿರೀಕ್ಷಿಸಿದರು. ಅಮ್ಮ, ಕೆಲಸಗಳೆಲ್ಲ ಮುಗಿದವು, ನಾನು ಬರುತ್ತೇನೆ ಎಂದು ಅವನು ಹೇಳುತ್ತಾನೆ ಎಂದು ಅವರು ಕಾದರು. ಆದರೆ ಬಂದದ್ದು ಒಂದು ಕರೆಯ ಧ್ವನಿ ಆಗಿರಲಿಲ್ಲ. ಮಗನ ಮಾತುಗಳಿಗಿಂತ ತಂಪಾಗಿದ್ದ ಈ ವೃದ್ಧಾಶ್ರಮದ ತಂಪಾಗಿತ್ತು. ಈ ತಂಪಿನಲ್ಲಿ ತಾಯಿಗೆ ಜೊತೆಯಾಗಿದ್ದವರು ತಾನು ಬೆಳೆಸಿದ ಗಿಡಗಳಂತೆ ದುಃಖಗಳನ್ನು ಹಂಚಿಕೊಳ್ಳಲು ಬಂದಿದ್ದ ಇತರ ತಾಯಂದಿರು ಮಾತ್ರ. ಅವರೊಂದಿಗೆ ಸಿಂಧು ತಾಯಿಯ ಆತ್ಮೀಯ ಸ್ನೇಹಿತೆಯಾಗಿದ್ದಳು. ಚಿಕ್ಕ ವಯಸ್ಸಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಸಿಂಧು ಜೀವನ ಒಂದು ದೊಡ್ಡ ನಾಟಕ ಎಂದು ಆಗಾಗ ಹೇಳುತ್ತಿದ್ದರು. ಕೆಲವೊಮ್ಮೆ ನಾವು ಕೇವಲ ಪ್ರೇಕ್ಷಕರಾಗಿರುತ್ತೇವೆ, ಕೆಲವೊಮ್ಮೆ ಮುಖ್ಯ ಪಾತ್ರಧಾರಿಗಳು ಎಂದು ಹೇಳಿ ಸಿಂಧು ನಗುತ್ತಿದ್ದರು. ಆ ನಗುವಿನಲ್ಲಿ ಸಹ ತುಂಬಾ ನೋವು ಅಡಗಿತ್ತು ಎಂದು ತಾಯಿಗೆ ಗೊತ್ತಿತ್ತು. ಸಿಂಧುಳ ಕಥೆ ತಾಯಿಯ ಕಥೆಯಂತೆಯೇ ಇತ್ತು. ತನ್ನ ಆಸ್ತಿಯನ್ನು ಮಾರಿ ಮಕ್ಕಳಿಗೆ ಕೊಟ್ಟು ಕೊನೆಗೆ ತ್ಯಜಿಸಲ್ಪಟ್ಟ ತಾಯಿ. ನನ್ನ ಮಗ ದೊಡ್ಡ ಕಟ್ಟಡ ಕಟ್ಟುತ್ತಿದ್ದಾನೆ, ನನ್ನ ಕನಸುಗಳೇ ಪ್ರತಿಯೊಂದು ಇಟ್ಟಿಗೆಯು ಎಂದು ಸಿಂಧುಳ ಮಗ ಹೇಳಿದ್ದನು. ಆ ಮಾತುಗಳ ಬಿಸಿಯಲ್ಲಿ ಸಿಂಧುಳ ಜೀವನ ಸುಟ್ಟುಹೋಯಿತು. ಈಗ ಸಿಂಧುಳ ಕನಸುಗಳು, ಅವರ ನಗು ಹಾಡುಗಳು ಎಲ್ಲವೂ ಈ ವೃದ್ಧಾಶ್ರಮದ ಗೋಡೆಗಳ ಒಳಗೆ ಬಂಧಿಯಾಗಿದ್ದವು. ಒಂದು ದಿನ ಊಟದ ನಂತರ ಎಲ್ಲರೂ ತಮ್ಮ ಕೋಣೆಗಳಿಗೆ ಮರಳಿದಾಗ ತಾಯಿ ವೃದ್ಧಾಶ್ರಮದ ಕಚೇರಿ ಕೋಣೆಯ ಹೊರಗೆ ನಿಂತರು. ಮುಚ್ಚಿದ ಬಾಗಿಲಿನ ಹಿಂದೆ ಮಗನ ಧ್ವನಿ ಸ್ಪಷ್ಟವಾಗಿತ್ತು. ರಾವ್ ಅವರ ಕಂಪನಿಯೊಂದಿಗೆ ಹೊಸ ಯೋಜನೆಯ ಒಪ್ಪಂದವಾದರೆ ನನ್ನ ಆರ್ಥಿಕ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆ ಎಂದು ಅವನು ಯಾರೊಂದಿಗೂ ಹೇಳುತ್ತಿದ್ದನು. ಅಮ್ಮನ ಹೆಸರಿನಲ್ಲಿದ್ದ ಆಸ್ತಿ ಮಾರಿ ಬಂದ ಹಣವನ್ನೆಲ್ಲ ಈ ಯೋಜನೆಯಲ್ಲಿ ಹೂಡಿದ್ದೇನೆ. ತಾಯಿಯ ಹೃದಯ ಒಂದು ಕ್ಷಣ ನಿಂತಂತೆ ಅವರಿಗೆ ಅನಿಸಿತು. ಮಕ್ಕಳ ಕೆಲಸಗಳ ಒತ್ತಡವರ ಮಾತುಗಳೆಲ್ಲ ಒಂದು ನೆಪವಾಗಿತ್ತು ಎಂದು ತಾಯಿಗೆ ಆಗ ತಿಳಿಯಿತು. ಅವರಿಗೆ ಬೇಕಾಗಿದ್ದು ಪ್ರೀತಿಯಾಗಿರಲಿಲ್ಲ, ಹಣವಾಗಿತ್ತು. ಆ ಅರಿವಿನ ನೋವು ದೀಪದ ಬೆಳಕಿನಂತೆ ಅವರ ಒಳಗೆ ಮಿಂಚಿತು. ತಾನು ಕಟ್ಟಿದ ಗೂಡನ್ನು ತನ್ನ ಮಕ್ಕಳೇ ನಾಶ ಮಾಡಿದರು ಎಂಬ ನೋವು ಅಕ್ಷರಶಃ ತಾಯಿಯನ್ನು ದುರ್ಬಲಗೊಳಿಸಿತು. ಮಗನ ಧ್ವನಿ ಮತ್ತೆ ಕೇಳಿಸಿತು. ಅಮ್ಮ ಈಗ ಸಂತೋಷವಾಗಿರುತ್ತಾರೆ. ಅವರಿಗೆ ಬೇಕಾಗಿರುವುದೆಲ್ಲವೂ ಅಲ್ಲಿದೆ. ಆ ಮಾತುಗಳನ್ನು ಕೇಳಿ ತಾಯಿಗೆ ತನ್ನ ಕಣ್ಣುಗಳನ್ನು ಮತ್ತು ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವರು ಏಕೆ ಈ ಜಗತ್ತಿನಲ್ಲಿ ಒಬ್ಬಂಟಿಯಾದರು ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಒಂದು ಬಿರುಗಾಳಿಯಂತೆ ಬೀಸಿತು. ತಾನು ಸಂತೋಷವಾಗಿರಲು ಇಷ್ಟು ದೊಡ್ಡ ಬೆಲೆ ಕೊಡಬೇಕಾಗಿದೆಯೇ? ಕೊನೆಗೆ ಆ ನಿರ್ಧಾರ ಅವರ ಮನಸ್ಸಿನಲ್ಲಿ ಗಟ್ಟಿಯಾಯಿತು. ಈ ನೋವು ತುಂಬಿದ ಅಸಹಾಯಕ ತಾಯಿಯಲ್ಲ ತಾನೊಬ್ಬ ಮನುಷ್ಯ. ತನಗೆ ಸ್ವಾಭಿಮಾನವಿದೆ. ತನ್ನ ಮಕ್ಕಳ ಮುಂದೆ ತಲೆಬಾಗಿ ನಿಲ್ಲಲು ತಾನಿಲ್ಲ. ಫೋನ್ನಲ್ಲಿನ ಸಂಭಾಷಣೆಯನ್ನು ಕೇಳಿದಾಗ ತಾಯಿಗೆ ಅರ್ಥವಾಯಿತು, ತಾನು ಇನ್ನೂ ಒಂದು ಸಾಮಾನ್ಯ ತಾಯಿಯಲ್ಲ, ಮಗನ ವ್ಯಾಪಾರದ ಕುಸಿತಕ್ಕೆ ಕಾರಣವಾದವಳು. ಯಾರೂ ತಿಳಿಯದಂತೆ ತಮ್ಮ ಮನೆಗೆ ಹೋಗಲು ತಾಯಿ ನಿರ್ಧರಿಸಿದರು. ತಾನು ಯಾವಾಗಲೂ ತಲೆಗೆ ಹಚ್ಚುತ್ತಿದ್ದ ಮಲ್ಲಿಗೆ ಎಣ್ಣೆಯ ವಾಸನೆ ಮಗನ ಮನೆಯಿಂದ ತುಂಬಾ ದೂರವಿದೆ ಎಂದು ತಾಯಿಗೆ ಗೊತ್ತಿತ್ತು. ಅಲ್ಲಿಗೆ ತಲುಪಲು ತಾಯಿಗೆ ಅವರ ವೃದ್ಧಾಶ್ರಮದ ಗೆಳತಿ ಸಿಂಧು ಸಹಾಯ ಮಾಡಲು ಮುಂದೆ ಬಂದರು. ನಾವು ಒಟ್ಟಿಗೆ ಹೋಗೋಣ, ಸಿಂಧು ಹೇಳಿದರು.
ನನ್ನ ಮಗನು ಈಗ ದೊಡ್ಡ ಸ್ಥಿತಿಯಲ್ಲಿದ್ದಾನೆ. ಅವನನ್ನು ಮತ್ತು ಈ ರಾವ್ ಅವರನ್ನು ನಾನೊಮ್ಮೆ ನೋಡಬೇಕು. ಸಿಂಧು ಅವರ ಮಾತುಗಳಲ್ಲಿ ಒಂದು ತೀಕ್ಷ್ಣತೆ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಸಿಂಧು ತಾಯಿಯನ್ನು ಒಬ್ಬ ಸಾಮಾನ್ಯ ಮಹಿಳೆಯಂತೆ ವೇಷ ಬದಲಾಯಿಸಿದರು. ಯಾರ ಗಮನಕ್ಕೂ ಬಾರದೆ ತಾಯಿಯೂ ಸಿಂಧು ಅವರು ವೃದ್ಧಾಶ್ರಮದ ಮೆಟ್ಟಿಲು ಇಳಿದರು. ಅವರ ಹೃದಯಗಳಲ್ಲಿ ಒಂದೇ ಒಂದು ಗುರಿ ಇತ್ತು, ತಮ್ಮ ಸ್ವಾಭಿಮಾನವನ್ನು ಮರಳಿ ಪಡೆಯುವುದು. ರಾತ್ರಿಯ ನೀರವದಲ್ಲಿ ವೃದ್ಧಾಶ್ರಮದ ದೊಡ್ಡ ಗೇಟ್ ನಿಧಾನವಾಗಿ ತೆರೆಯಿತು. ತಾಯಿಯೂ ಸಿಂಧು ಅವರು ಒಂದು ನೆರಳಿನಂತೆ ಹೊರಗೆ ನಡೆದರು. ಸುತ್ತಲೂ ಕತ್ತಲು ಆವರಿಸಿತ್ತು, ನಕ್ಷತ್ರಗಳು ಕೂಡ ಮಂದವಾಗಿದ್ದವು. ಆ ನೀರವದಲ್ಲಿ ಅವರಿಗೆ ಜೊತೆಯಾಗಿದ್ದು ಅವರ ಹೃದಯ ಬಡಿತಗಳು ಮಾತ್ರ. ಒಂದು ಚಿಕ್ಕ ಚೀಲ ಮತ್ತು ಚಳಿಯಿಂದ ರಕ್ಷಿಸಲು ಒಂದು ಹಳೆಯ ಶಾಲನ್ನು ಮಾತ್ರ ತಾಯಿ ಕೈಯಲ್ಲಿ ಹಿಡಿದಿದ್ದರು. ನಾವು ಮುಂದೆ ಹೋಗಬೇಕು, ಹಿಂದೆ ತಿರುಗಿ ನೋಡಬಾರದು ಎಂದು ಸಿಂಧು ನಿಧಾನವಾಗಿ ಹೇಳಿದರು. ಆ ಮಾತುಗಳು ತಾಯಿಗೆ ಹೊಸ ಶಕ್ತಿ ನೀಡಿದವು. ವರ್ಷಗಳ ಹಿಂದೆ ತಂದೆಯೊಂದಿಗೆ ಇದೇ ದಾರಿಯಲ್ಲಿ ಕೈ ಹಿಡಿದು ನಡೆದ ದಿನಗಳು ಅವರಿಗೆ ನೆನಪಾದವು. ಅಂದು ಪ್ರತಿ ಮನೆಗೂ ಪ್ರತಿ ಬೀದಿ ದೀಪಕ್ಕೂ ಒಂದು ಕಥೆ ಇತ್ತು. ಈಗ ಎಲ್ಲವೂ ಬದಲಾಗಿದೆ. ದೊಡ್ಡ ಕಾಂಕ್ರೀಟ್ ಕಟ್ಟಡಗಳು ಹಳೆಯ ಹುಲ್ಲಿನ ಮನೆಗಳ ಸ್ಥಾನದಲ್ಲಿ ಬಂದಿವೆ. ಬಣ್ಣದ ಜಾಹೀರಾತು ಬೋರ್ಡ್ಗಳು ತಾನು ಆಸೆಯಿಂದ ನೋಡುತ್ತಿದ್ದ ದಿನಸಿ ಅಂಗಡಿಯನ್ನು ಮರೆಮಾಚಿವೆ. ನೋಡಿ ಸಿಂಧು, ಇಲ್ಲಿ ಒಂದು ನದಿ ಇತ್ತು. ತಾಯಿ ಒಂದು ತಿರುವಿಗೆ ಬಂದಾಗ ಹೇಳಿದರು. ತಂದೆ, ನಾನು ಮತ್ತು ಮಕ್ಕಳು ಇಲ್ಲಿ ಸ್ನಾನ ಮಾಡಲು ಬರುತ್ತಿದ್ದೆವು. ನೀರಿನಲ್ಲಿ ಕಾಲು ಹಾಕಿ ಕುಳಿತಾಗ ತಂದೆ ಹಾಡು ಹಾಡುತ್ತಿದ್ದರು. ಪರವಾಗಿಲ್ಲಮ್ಮ, ಸಿಂಧು ಸಮಾಧಾನಪಡಿಸಿದರು. ನದಿಗಳು ಮನಸ್ಸಿನಲ್ಲಿವೆ, ಅವು ಒಣಗುವುದಿಲ್ಲ. ತಾಯಿಗೆ ಸಮಾಧಾನವಾಗಲಿಲ್ಲ. ಏಕೆಂದರೆ ಮನಸ್ಸಿನ ನದಿಯಲ್ಲಿ ಈಗ ಕೊಳಕು ಇತ್ತು. ಅವರ ಮೇಲಿನ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡು ಆಸ್ತಿಗಳನ್ನು ಕಸಿದುಕೊಂಡು ತನ್ನನ್ನು ಈ ಸ್ಥಿತಿಗೆ ತಲುಪಿಸಿದ ಮಗನ ಮೇಲಿನ ದ್ವೇಷವಿತ್ತು. ಅವರು ನಡೆದು ಒಂದು ಬಸ್ ನಿಲ್ದಾಣಕ್ಕೆ ತಲುಪಿದರು. ತಂಪು ಗಾಳಿಯವರ ದೇಹದ ಮೂಲಕ ಹಾದುಹೋಯಿತು. ಸಿಂಧು ತಾಯಿಯ ಭುಜದ ಮೇಲೆ ತಮ್ಮ ಶಾಲು ಹಾಕಿದರು. ನಾವು ಒಂದು ಕಪ್ ಚಹಾ ಕುಡಿಯೋಣವೇ ಎಂದು ಸಿಂಧು ಕೇಳಿದರು. ಪಕ್ಕದಲ್ಲಿರುವ ಚಿಕ್ಕ ಚಹಾ ಅಂಗಡಿಗೆ ಅವರು ಪ್ರವೇಶಿಸಿದರು. ಬಿಸಿಯಾದ ಚಹಾ ಕಪ್ನಲ್ಲಿ ಬೆರಳುಗಳನ್ನು ಹಿಡಿದಾಗ ತಾಯಿಗೆ ಒಂದು ಸಮಾಧಾನ ಅನಿಸಿತು. ಚಹಾ ಅಂಗಡಿಯ ರೇಡಿಯೋದಲ್ಲಿ ಹಳೆಯ ಹಾಡು ಕೇಳಿಸಿತು. ಇದು ತಂದೆಯವರಿಗೆ ಇಷ್ಟವಾದ ಹಾಡಾಗಿತ್ತು. ತಾಯಿ ಹೇಳಿದರು. ಚಿಕ್ಕ ವಿಷಯಗಳಲ್ಲಿಯೂ ತಂದೆಯನ್ನು ನೆನಪಿಸಿಕೊಳ್ಳುವ ತಾಯಿಯನ್ನು ನೋಡಿ ಸಿಂಧು ಅವರ ಕಣ್ಣುಗಳು ತುಂಬಿ ಬಂದವು. ನೆನಪುಗಳೇ ನಮ್ಮ ದೊಡ್ಡ ಸಂಪತ್ತು, ಅದನ್ನು ಅವರಿಗೆ ಕದಿಯಲು ಸಾಧ್ಯವಿಲ್ಲ. ಸಿಂಧು ಅವರ ಮಾತುಗಳಲ್ಲಿ ಒಂದು ಸ್ವಾಭಿಮಾನವಿತ್ತು. ಚಹಾ ಕುಡಿದು ಹೊರಗೆ ಬಂದಾಗ ಸಿಂಧು ಒಂದು ಪತ್ರಿಕೆ ಖರೀದಿಸಿದರು. ತಾಯಿ ಆಶ್ಚರ್ಯದಿಂದ ನೋಡಿದರು. ನಾಟಕದಲ್ಲಿ ಅಭಿನಯಿಸುವಾಗ ನನಗೆ ಈ ಪತ್ರಿಕೆಗಳು ತುಂಬಾ ಇಷ್ಟವಾಗಿದ್ದವು. ಜಗತ್ತು ಗುರುತಿಸುವ ಪಾತ್ರವಾಗಲು ನಾನು ಆಸೆಪಟ್ಟೆ. ಸಿಂಧು ನಗುತ್ತಾ ಹೇಳಿದರು. ಈಗ ನನಗೆ ಜಗತ್ತು ಬೇಡ, ಕಥೆನೂ ಬೇಡ. ನನಗೆ ಬೇಕಾಗಿರುವುದು ನನ್ನ ತಾಯಿಯೊಂದಿಗೆ ನಿಲ್ಲಲು ಒಂದು ಶಕ್ತಿ. ತಾಯಿಯೂ ಸಿಂಧು ಅವರು ಮತ್ತೆ ಪ್ರಯಾಣ ಮುಂದುವರಿಸಿದರು. ಅವರು ಪ್ರತಿ ಹೆಜ್ಜೆ ಇಡುವಾಗಲೂ ಪ್ರತಿ ನೆನಪು ಮನಸ್ಸಿಗೆ ಬಂದಿತು. ಒಂದು ಕಾಲದಲ್ಲಿ ಮಗನನ್ನು ಶಾಲೆಗೆ ಕರೆದುಕೊಂಡು ಹೋದ ದಾರಿ ಮಗಳಿಗೆ ಇಷ್ಟವಾದ ಸಿಹಿಗಳನ್ನು ಕೊಂಡುಕೊಟ್ಟ ಅಂಗಡಿ. ಎಲ್ಲದಕ್ಕೂ ಈಗ ಒಂದು ಭಾರ ಅನಿಸಿದ್ದು ಏಕೆ? ನೆನಪುಗಳು ಮನಸ್ಸಿಗೆ ತಂಪು ಮತ್ತು ಸಮಾಧಾನ ನೀಡುವ ಬದಲು ತೀವ್ರವಾದ ನೋವು ನೀಡಿದ್ದು ಏಕೆ? ಸುಮಾರು 1 ಗಂಟೆಯ ನಂತರ ಅವರಿಗೆ ದೂರದಲ್ಲಿ ಮಗನ ಮನೆ ಕಾಣಿಸುತ್ತಿತ್ತು. ಮಿನುಗುವ ಬಣ್ಣದ ದೀಪಗಳು, ಕಿವಿಗೆ ಕಡಲಾಗಿ ಅಪ್ಪಳಿಸುತ್ತಿದ್ದ ಸಂಗೀತ. ಅಲ್ಲಿನ ಸಂತೋಷ ಇಲ್ಲಿನ ತಂಪಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಬಹುಶಃ ತಾನು ಅನುಭವಿಸುತ್ತಿರುವ ಈ ನೋವು ಅವರಿಗೆ ಹಬ್ಬವಾಗಿ ಅನಿಸಿರಬಹುದು. ತಾಯಿಯ ಒಳಗೆ ದ್ವೇಷ ಮತ್ತು ಕೋಪ ಒಂದು ಬಿರುಗಾಳಿಯಂತೆ ಅಪ್ಪಳಿಸಿತು. ಅಮ್ಮ, ಇನ್ನೂ ಸ್ವಲ್ಪ ದೂರ ನಡೆದರೆ ಸಾಕು. ಕೋಪ ಮಾಡಿಕೊಳ್ಳಬೇಡಿ ಎಂದು ಸಿಂಧು ಹೇಳಿದರು. ನನಗೆ ಕೋಪವಿಲ್ಲ ಸಿಂಧು, ನನಗೆ ಅದಕ್ಕಿಂತ ಹೆಚ್ಚು ನೋವಿದೆ, ತಾಯಿ ಹೇಳಿದರು. ತನ್ನದೇ ಮನೆಗೆ ಹೋಗಲು ಅಡಗಿಕೊಂಡು ನಡೆಯಬೇಕಾದ ಒಂದು ತಾಯಿಯ ನೋವು. ಅವರು ಮನೆಯ ಹತ್ತಿರ ತಲುಪಿದರು. ಒಂದು ಗೋಡೆಯ ಹಿಂದೆ ಅಡಗಿ ನಿಂತರು. ಮನೆಯ ಮುಂಭಾಗದಲ್ಲಿ ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿದ್ದವು. ಮಗನ ಸ್ನೇಹಿತರು, ವ್ಯಾಪಾರ ಪಾಲುದಾರರು ಅವರು ನಗುತ್ತಿದ್ದರು, ತಮಾಷೆ ಮಾಡುತ್ತಿದ್ದರು. ತಾಯಿಯ ಕಣ್ಣುಗಳು ಹಳೆಯ ಚಿತ್ರಗಳನ್ನು ಹುಡುಕಿದವು. ಹಳೆಯ ಮುಂಭಾಗ ಒಣಗಲು ಹಾಕಿದ ಬಟ್ಟೆಗಳು, ಗಿಡಗಳು, ಮಗನ ಆಟ, ನಗು. ಏನೂ ಅಲ್ಲಿ ಇರಲಿಲ್ಲ. ಆ ಮನೆ ಒಂದು ವಸ್ತು ಸಂಗ್ರಹಾಲಯದಂತೆ ತಾಯಿಗೆ ಅನಿಸಿತು. ಇದು ನನ್ನ ಮನೆಯಲ್ಲ ಸಿಂಧು, ಇದು ನನಗೆ ಅನ್ಯವಾದ ಒಂದು ಜಗತ್ತು. ತಾಯಿಯ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆಳಗೆ ಬಿತ್ತು. ಅಮ್ಮ, ಸಿಂಧು ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದರು. ಈ ಜಗತ್ತು ನಿಮ್ಮದೇ ಆಗಿದೆ. ನಾವು ಸ್ವಾಭಿಮಾನದಿಂದ ಅಲ್ಲಿಗೆ ಹೋಗಿ ನಮ್ಮನ್ನು ತ್ಯಜಿಸಿದವರನ್ನು ನೋಡಬೇಕು. ರಾವ್ ಅವರಿಗಾಗಿ ಅವರು ಕಾಯುತ್ತಿದ್ದಾರೆ.
ತಾಯಿ ನಿಧಾನವಾಗಿ ತಲೆ ಎತ್ತಿ ಸಿಂಧು ಅವರ ಕಣ್ಣುಗಳನ್ನು ನೋಡಿದರು. ಸಿಂಧು ಅವರ ಮಾತುಗಳಲ್ಲಿ ಒಂದು ಭರವಸೆಯ ಕಿರಣವಿತ್ತು. ಆ ಕಿರಣದಲ್ಲಿ ತಾಯಿಯ ಸ್ವಾಭಿಮಾನಕ್ಕೆ ಹೊಸ ಶಕ್ತಿ ಸಿಕ್ಕಿತು. ಅವರು ನಿಧಾನವಾಗಿ ಗೋಡೆಯ ಹಿಂದಿನಿಂದ ಹೊರಬಂದರು. ಮಗನ ಮನೆಯ ಗೇಟ್ ದಾಟಿ ತಾಯಿಯೂ ಸಿಂಧು ಅವರು ಒಳಗೆ ಪ್ರವೇಶಿಸಿದರು. ಹೃದಯ ಬಡಿತ ಒಂದು ತಾಳವಾದ್ಯದಂತೆ ಜೋರಾಗಿತ್ತು. ಅದು ಭಯವಾಗಿರಲಿಲ್ಲ, ವರ್ಷಗಳ ಕಾಲ ಕಾಯ್ದಿರಿಸಿದ ಒಂದು ಪ್ರತೀಕಾರದ ನ್ಯಾಯಕ್ಕಾಗಿ ಹೋರಾಟದ ತೀವ್ರತೆ ಇತ್ತು. ಅಮ್ಮ, ಯಾರೂ ನಿಮ್ಮನ್ನು ಗುರುತಿಸದಂತೆ ನಾನು ನೋಡಿಕೊಂಡಿದ್ದೇನೆ, ಸಿಂಧು ಹೇಳಿದರು. ಆದರೆ ತಾಯಿಯ ಮನಸ್ಸು ಒಂದು ಬಿರುಗಾಳಿಯಂತೆ ಅಪ್ಪಳಿಸುತ್ತಿತ್ತು. ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ತಾನು ಬೆಳೆಸಿದ ಕನಸುಗಳು ನೆನಪಾದವು. ವರ್ಷಗಳ ಹಿಂದೆ ಈ ಮನೆಯ ಅಡಿಪಾಯ ಹಾಕಿದಾಗ ಮಗನ ತಲೆಯ ಮೇಲೆ ಕೈ ಇಟ್ಟು ಹೇಳಿದ್ದರು, ಇದು ನಮ್ಮ ಪ್ರೀತಿಯ ಗೂಡು ಮಗನೇ. ಆ ಮಾತುಗಳು ಒಂದು ಭಯಂಕರ ತಮಾಷೆಯಾಗಿ ಮಾರ್ಪಾಟಾಗಿತ್ತು. ಅವರು ಮನೆಯ ವರಾಂಡಕ್ಕೆ ನಡೆದರು. ಅಲ್ಲಿ ಯಾರೂ ಗಮನಿಸದಂತೆ ಅವರು ಒಂದು ಮೂಲೆಯಲ್ಲಿ ನಿಂತರು. ಔತಣದ ಗದ್ದಲದಲ್ಲಿ ಯಾರಿಗೂ ಅವರನ್ನು ಗಮನಿಸಲು ಸಾಧ್ಯವಾಗಲಿಲ್ಲ. ಒಳಗೆ ಐಷಾರಾಮದ ಒಂದು ದೊಡ್ಡ ಜಗತ್ತು. ನಗುಮಾತು ಮತ್ತು ಸಂಗೀತ ಎಲ್ಲವೂ ಒಂದು ಅಲೆಯಂತೆ ಏರಿತು. ನಾನು ಈಗ ಗುರುತಿಸುತ್ತಿಲ್ಲ ಎಂದು ಸೊಸೆ ಯಾರೊಂದಿಗೋ ಹೇಳುತ್ತಿರುವುದು ತಾಯಿಗೆ ಕೇಳಿಸಿತು. ಇದೆಲ್ಲ ಎಲ್ಲಿಂದ ಬಂತು? ನನ್ನ ಕಠಿಣ ಪರಿಶ್ರಮದಿಂದ, ಮಗ ಹೇಳಿದನು. ತಾಯಿಯ ಕಣ್ಣುಗಳು ತುಂಬಿದವು. ಅವರ ಕಣ್ಣುಗಳು ಕೋಣೆಯ ಪ್ರತಿ ಮೂಲೆಯಲ್ಲಿ ಅಲೆದಾಡಿದವು. ತುಂಬಾ ನೆನಪುಗಳು ಆ ಮನೆಯಲ್ಲಿ ಇದ್ದವು. ತಂದೆಯ ನಗುಮಕ್ಕಳ ಆಟತಾನು, ನೆಟ್ಟಗಿಡಗಳು ಎಲ್ಲವೂ. ಆದರೆ ಅವರಿಗೆ ಅತ್ಯಂತ ನೋವಿನ ದೃಶ್ಯ ಒಂದು ಮೂಲೆಯಲ್ಲಿ ಸ್ನೇಹಿತರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದ ತನ್ನ ಮೊಮ್ಮಗನಾಗಿತ್ತು. ಅವನು ತನಗೆ ತುಂಬಾ ಪ್ರೀತಿಯವನಾಗಿದ್ದನು. ಅಜ್ಜಿ ನೋಡಲು ಅವನು ಆಸೆಪಟ್ಟಿದ್ದಿರಬಹುದೇ ಎಂದು ತಾಯಿಯ ಮನಸ್ಸು ಕೇಳಿತು. ಅವರು ನಿಧಾನವಾಗಿ ಅವನ ಹತ್ತಿರ ನಡೆದರು. ಅವನು ಇದ್ದಕ್ಕಿದ್ದಂತೆ ತಿರುಗಿ ನೋಡಿದನು. ಅವನ ಕಣ್ಣುಗಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳು ಇದ್ದಕ್ಕಿದ್ದಂತೆ ತುಂಬಿ ಹರಿದವು. ಅಜ್ಜಿ! ಅವನ ಧ್ವನಿ ಮೊಳಗಿತು. ಆ ಧ್ವನಿಯಲ್ಲಿ ಸೇರಿದ್ದ ಎಲ್ಲರನ್ನೂ ಬೆಚ್ಚಿಬೀಳಿಸಿತು. ನಗುಮಾತು ಮತ್ತು ಸಂಗೀತ ಎಲ್ಲವೂ ಇದ್ದಕ್ಕಿದ್ದಂತೆ ನಿಂತು ಹೋದವು. ಎಲ್ಲರೂ ಅವನ ಮುಖವನ್ನು ನೋಡಿದರು. ನಂತರ ಅವನು ಬೆರಳು ತೋರಿಸಿದ ಕಡೆಗೆ ತಿರುಗಿ ನೋಡಿದರು. ಅಲ್ಲಿ ಒಬ್ಬ ವೃದ್ಧೆ, ಎಲ್ಲರಿಗೂ ಪರಿಚಿತವಾಗಿ ಅನಿಸಿದ ಒಂದು ಮುಖ. ಅದು ತಾಯಿಯಾಗಿದ್ದರು. ಮಗನ ಮುಖ ಕಪ್ಪಾಗಿ ಹೋಯಿತು. ಅವನ ಕೈಗಳು ನಡುಗಿದವು. ಅವನ ಸೊಸೆ ಆಘಾತದಿಂದ ಅವನನ್ನು ನೋಡಿದಳು. ಇದು ಹೇಗೆ ಸಾಧ್ಯವಾಯಿತು ಎಂಬ ಒಂದು ಪ್ರಶ್ನೆ ಆಕೆಯ ಮನಸ್ಸಿನಲ್ಲಿ ಮೂಡಿತು. ಅದೇ ಸಮಯದಲ್ಲಿ ಮಿಸ್ಟರ್ ರಾವ್ ತಾಯಿಯ ಹತ್ತಿರ ಬಂದರು. ನೀವು ತುಂಬಾ ಸಂತೋಷವಾಗಿದ್ದೀರಿ ಎಂದು ನಿಮ್ಮ ಮಗ ನನಗೆ ಹೇಳಿದ್ದರು ಎಂದು ಅವರು ಹೇಳಿದರು. ರಾವ್ ಅವರ ಮಾತುಗಳನ್ನು ಕೇಳಿ ಮಗ ಮತ್ತು ಸೊಸೆ ಪರಸ್ಪರ ನೋಡಿಕೊಂಡರು. ಅವರ ಮುಖದಲ್ಲಿ ಒಂದು ರೀತಿಯ ಭಯ ಮತ್ತು ಅಸಹಾಯಕತೆ ಇತ್ತು. ರಾವ್ ಮುಂದುವರಿದರು, ಸಂಪತ್ತು ಮತ್ತು ಐಷಾರಾಮಿ ಒಂದು ಮನುಷ್ಯನನ್ನು ಸಂತೋಷಗೊಳಿಸುವುದಿಲ್ಲ. ಅದು ಪ್ರೀತಿ, ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ನೀಡುತ್ತದೆ. ತನ್ನ ತಾಯಿಯನ್ನು ಪ್ರೀತಿಸಲು ಸಾಧ್ಯವಾಗದ ನಿಮಗೆ ಹೇಗೆ ಒಂದು ವ್ಯಾಪಾರವನ್ನು ಮುಂದುವರಿಸಲು ಸಾಧ್ಯ? ರಾವ್ ಅವರ ಮಾತುಗಳು ಒಂದು ಕತ್ತಿಯಂತೆ ಮಗನ ಹೃದಯವನ್ನು ಚುಚ್ಚಿದವು. ಆ ದೃಶ್ಯ ನೋಡಲು ನಿಲ್ಲದೆ ತಾಯಿ ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ನಡೆದರು. ಅವರಿಗೆ ಇನ್ನೂ ಒಂದು ಮನೆ ಇರಲಿಲ್ಲಾದರೆ ಸ್ವಾಭಿಮಾನವನ್ನು ಮರಳಿ ಪಡೆದ ಒಂದು ತೃಪ್ತಿಯೊಂದಿಗೆ ಅವರು ಮನೆಯ ಮೆಟ್ಟಿಲು ಇಳಿದರು. ಅವರ ಜೊತೆ ಸಿಂಧು ಇದ್ದರು. ಅಮ್ಮ, ನಾವು ಒಂದು ಹೊಸ ಜೀವನವನ್ನು ಪ್ರಾರಂಭಿಸೋಣ ಎಂದು ಸಿಂಧು ಹೇಳಿದರು. ಹೌದು, ನಾವು ಒಂದು ಹೊಸ ಜಗತ್ತನ್ನು ಪ್ರಾರಂಭಿಸೋಣ, ತಾಯಿ ಹೇಳಿದರು. ಮನೆಯ ಬಾಗಿಲು ನಿಧಾನವಾಗಿ ತೆರೆದು ತಾಯಿಯೂ ಸಿಂಧು ಅವರು ಹೊರಗೆ ಬಂದರು. ಹಿಂದೆ ಕಿವಿಗೆ ಕಳಲಾಗಿ ಅಪ್ಪಳಿಸುತ್ತಿದ್ದ ಸಂಗೀತ ಇದ್ದಕ್ಕಿದ್ದಂತೆ ನಿಂತು ಹೋದಂತೆ ಅವರಿಗೆ ಅನಿಸಿತು. ಐಷಾರಾಮದ ಬೆಳಕಿನಿಂದ ರಾತ್ರಿಯ ತಂಪಿಗೆ ಇಳಿದು ಹೋಗುವುದು. ಬಹುಶಃ ಕಳೆದ 3 ತಿಂಗಳುಗಳಿಂದ ಅವರು ಅನುಭವಿಸಿದ ಅದೇ ತಂಪು. ಆದರೆ ಈ ತಂಪಿಗೆ ಒಂದು ಭಾರವಿರಲಿಲ್ಲ. ಸ್ವಾಭಿಮಾನವನ್ನು ಮರಳಿ ಪಡೆದ ಬಿಸಿ ಇತ್ತು. ಮನೆಯ ಮುಂಭಾಗದಲ್ಲಿ ನೋಡಿದ ದೃಶ್ಯಗಳು, ಕೇಳಿದ ಮಾತುಗಳು, ಸುಳ್ಳುಗಳು ಎಲ್ಲವೂ ಒಂದು ಕೆಟ್ಟ ಕನಸಿನಂತೆ ಮನಸ್ಸಿನಲ್ಲಿ ಮಿಂಚಿ ಮಾಯವಾದವು. ಅವರು ನಿಧಾನವಾಗಿ ನಡೆದರು. ಪ್ರತಿ ಹೆಜ್ಜೆ ಇಡುವಾಗಲೂ ಹಳೆಯ ನೋವು ನಿಧಾನವಾಗಿ ಮಾಯವಾಗುತ್ತಿತ್ತು. ಅಮ್ಮ, ಇನ್ನೂ ನೀವು ಯಾರಿಗೂ ಹೆದರಬೇಕಾಗಿಲ್ಲ, ಸಿಂಧು ನಿಧಾನವಾಗಿ ಹೇಳಿದರು. ತಮ್ಮದೇ ಮನೆಯಲ್ಲಿ ಅತಿಥಿಯಾಗಿರಬೇಕಾದ ಸ್ಥಿತಿಯಿಂದ ನಾವು ತಪ್ಪಿಸಿಕೊಂಡಿದ್ದೇವೆ. ಆ ಮಾತುಗಳು ತಾಯಿಯ ಹೃದಯದಲ್ಲಿ ಒಂದು ಹೊಸ ಶಕ್ತಿ ತುಂಬಿದವು. ಒಂದು ಕ್ಷಣ ಅವರಿಗೆ ನಗಬೇಕು ಅನಿಸಿತು. ಮಗನ ಸುಳ್ಳುಗಳು, ಸೊಸೆಯ ನಾಟಕಗಳು, ರಾವ್ ಅವರ ಮಾತುಗಳು ಎಲ್ಲವೂ ಒಂದು ನಾಟಕದ ದೃಶ್ಯಗಳಂತೆ ನೆನಪಾದವು. ನೀನು ಹೇಳಿದ್ದು ಸರಿ ಸಿಂಧು, ಜೀವನ ಒಂದು ನಾಟಕ. ಕೆಲವೊಮ್ಮೆ ನಾವು ಅನಿರೀಕ್ಷಿತವಾಗಿ ಪಾತ್ರವಹಿಸಬೇಕಾಗುತ್ತದೆ, ತಾಯಿ ಹೇಳಿದರು. ದೂರದಲ್ಲಿ ಮಗನ ಮನೆಯಲ್ಲಿ ಇನ್ನೂ ದೀಪಗಳು ಮಿನುಗುತ್ತಿದ್ದವು.
ಆದರೆ ಆ ಬೆಳಕಿಗೆ ಒಂದು ಹೊಳಪು ಇರಲಿಲ್ಲ. ಯಾರಿಗೂ ಏನೂ ಹೇಳಲು ಸಾಧ್ಯವಾಗದೆ ಎಲ್ಲರೂ ಪರಸ್ಪರ ನೋಡಿಕೊಂಡರು. ಅತಿಥಿಗಳಿಗೆ ಮಗನ ಮುಖದ ಭಾವವನ್ನು ನೋಡಿದಾಗ ಎಲ್ಲವೂ ಅರ್ಥವಾಯಿತು. ಸುಳ್ಳುಗಳಿಂದ ಕಟ್ಟಿದ ಅರಮನೆ ಇದ್ದಕ್ಕಿದ್ದಂತೆ ಕುಸಿದಂತೆ ಇತ್ತು. ಅವರು ಏನೂ ಕಾಯದೆ ವಿದಾಯ ಹೇಳಿದರು. ತನ್ನ ತಾಯಿಯನ್ನು ರಕ್ಷಿಸಲು ಸಾಧ್ಯವಾಗದ ಒಬ್ಬರೊಂದಿಗೆ ವ್ಯಾಪಾರ ಮಾಡುವುದು ಸುಲಭವಲ್ಲ ಎಂದು ಯಾರೋ ಹೇಳಿದನ್ನು ಮಗ ಕೇಳಿದನು. ಮಗ ಮತ್ತು ಸೊಸೆ ಪರಸ್ಪರ ದೂರು ಹಾಕಿದರು. ಅಮ್ಮ ಬರದಂತೆ ನೋಡಿಕೊಳ್ಳಲು ನಿನಗೆ ಹೇಳಿದ್ದು, ಮಗ ಕೋಪದಿಂದ ಹೇಳಿದನು. ನಿಮ್ಮ ತಾಯಿಯನ್ನು ನಿಯಂತ್ರಿಸಲು ನನಗೆ ಸಾಧ್ಯವಿಲ್ಲ. ಅಮ್ಮ ಮಾಡಿದ್ದು ಎಲ್ಲರ ಮುಂದೆ ನನ್ನನ್ನು ನಾಚಿಕೆಗೇಡು ಮಾಡಿದರು, ಸೊಸೆ ಹೇಳಿದರು. ಅವರ ಮಾತುಗಳು ಒಂದು ಕತ್ತಿಯಂತೆ ಮಗನ ಹೃದಯವನ್ನು ಚುಚ್ಚಿದವು. ಅದೇ ಸಮಯದಲ್ಲಿ ಮೊಮ್ಮಗ ತನ್ನ ಕೋಣೆಯಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದನು. ಅವನ ಮನಸ್ಸು ಒಂದು ಬಿರುಗಾಳಿಯಂತೆ ಅಪ್ಪಳಿಸುತ್ತಿತ್ತು. ಅಜ್ಜಿಯನ್ನು ನೋಡಿದಾಗ ಅವನ ಮನಸ್ಸು ಚಡಪಡಿಸಿತು. ಅಜ್ಜಿ, ಅವನು ಕರೆದನು. ಆದರೆ ಅವನ ಕೈಗಳು ಅಜ್ಜಿಯ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ತಂದೆ ಅಜ್ಜಿಯನ್ನು ಹಿಂಸಿಸುತ್ತಾರೆಯೇ? ಅವನು ಹೆದರಿದನು. ಅವನ ಮನಸ್ಸು ತನ್ನನ್ನೇ ದೂರು ಹಾಕಿತು. ಅಜ್ಜಿಯನ್ನು ರಕ್ಷಿಸಲು ನನಗೆ ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಕೆಳಗೆ ಬಿತ್ತು. ಅವನಿಗೆ ಅರ್ಥವಾಯಿತು, ಅಜ್ಜಿಯ ಸಂತೋಷ ಈ ಮನೆಯಲ್ಲಿ ಇರಲಿಲ್ಲ. ಅದು ಅಜ್ಜಿಯ ಸ್ವಾಭಿಮಾನವಾಗಿತ್ತು. ಹೊರಗೆ ತಾಯಿಯು ಸಿಂಧು ಅವರು ಸ್ವಲ್ಪ ದೂರ ನಡೆದರು. ಅವರಿಗೆ ಉಳಿಯಲು ಒಂದು ಸ್ಥಳ ಬೇಕಿತ್ತು. ಒಂದು ಆಟೋರಿಕ್ಷಾ ನಿಲ್ಲಿಸಿ ಅವರು ಹತ್ತಿರದ ರೈಲು ನಿಲ್ದಾಣಕ್ಕೆ ಹೋದರು. ರೈಲು ನಿಲ್ದಾಣದ ಬೆಂಚ್ನಲ್ಲಿ ಕುಳಿತಾಗ ತಾಯಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಮಿಂಚಿ ಮಾಯವಾಯಿತು. ಇನ್ನು ಎಲ್ಲಿಗೆ ಹೋಗಬೇಕು? ಈ ಜಗತ್ತಿನಲ್ಲಿ ತನಗೆ ಸ್ವಂತ ಏನಿದೆ? ಒಂದು ಮನೆಯೂ ಇಲ್ಲ, ಮಕ್ಕಳೂ ಇಲ್ಲ. ನಮಗೆ ಏನೂ ನಷ್ಟವಾಗಿಲ್ಲ ಅಮ್ಮ, ಸಿಂಧು ಹೇಳಿದರು. ನಮಗೆ ಸ್ವಾಭಿಮಾನವಿದೆ, ಅದು ಸಾಕು. ನಾಳೆ ಹೊಸ ಪ್ರಭಾತ ಬರುತ್ತದೆ. ಬಹುಶಃ ಪ್ರಭಾತ ನಮ್ಮ ಹೊಸ ಜಗತ್ತಿನ ಬಗ್ಗೆ ಒಂದು ಭರವಸೆಯಾಗಬಹುದು. ತಾಯಿ ನಿಧಾನವಾಗಿ ತಲೆ ಎತ್ತಿದರು. ದೂರದಲ್ಲಿ ಒಂದು ರೈಲು ನಿಲ್ದಾಣಕ್ಕೆ ಬರುತ್ತಿತ್ತು. ಅದರ ಬೆಳಕು ಅವರ ಮುಖದ ಮೇಲೆ ಬಿತ್ತು. ಆ ಬೆಳಕಿನಲ್ಲಿ ತಾಯಿಗೆ ಒಂದು ಹೊಸ ಶಕ್ತಿ ಅನಿಸಿತು. ಈ ಪ್ರಯಾಣ ಮುಗಿದಿಲ್ಲ. ಇದು ಒಂದು ಹೊಸ ಪ್ರಾರಂಭ. ತಮ್ಮ ಕಾಲ ಮೇಲೆ ನಿಲ್ಲಲು, ತಮ್ಮ ಕನಸುಗಳಿಗಾಗಿ ಬದುಕಲು ಒಂದು ಪ್ರಯಾಣದ ಪ್ರಾರಂಭ. ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಭಾಗವು ಪಾತ್ರಗಳ ಭಾವನಾತ್ಮಕ ಪ್ರಯಾಣವನ್ನು ಹೆಚ್ಚು ಸ್ಪಷ್ಟಪಡಿಸುತ್ತದೆ. ಮುಂದಿನ ಅಧ್ಯಾಯದಲ್ಲಿ ತಾಯಿ ಮತ್ತು ಸಿಂಧು ಅವರ ಹೊಸ ಜೀವನ ಜೊತೆಗೆ ಮೊಮ್ಮಗನ ಮನಸ್ಸಿನಲ್ಲಿ ಬರುವ ಬದಲಾವಣೆಗಳು ಎಲ್ಲವನ್ನೂ ಸೇರಿಸಿ ಮುಂದೆ ಹೋಗೋಣ. ಕಥೆ ಹೇಗೆ ಮುಂದುವರಿಯಬೇಕು ಎಂದು ನೀವು ಹೇಳಬಹುದು. ಈ ಭಾಗದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಿದ್ದರೆ ಅದನ್ನು ಹೇಳಬಹುದು. ರಾತ್ರಿಯ ನೀರವದಲ್ಲಿ ರೈಲು ನಿಲ್ದಾಣದಲ್ಲಿ ಕುಳಿತಾಗ ತಾಯಿಯ ಮನಸ್ಸಿನಲ್ಲಿ ಹೊಸ ಪ್ರಭಾತದ ಬಗ್ಗೆ ಆಲೋಚನೆಗಳು ತುಂಬಿದವು. ತಮ್ಮ ಜೀವನ ಸುಳ್ಳುಗಳ ಮತ್ತು ಭಾರದ ಅರಮನೆಯಲ್ಲಿ ಬಂಧಿಯಾಗುವುದಿಲ್ಲ ಎಂದು ಅವರಿಗೆ ಮನವರಿಕೆಯಾಗಿತ್ತು. ದೂರದಿಂದ ಬಂದ ರೈಲಿನ ಶಬ್ದ ಅವರಿಗೆ ಹೊಸ ಪ್ರಯಾಣದ ಪ್ರಾರಂಭ ಎಂದು ಅನಿಸಿತು. ಅವರು ಒಟ್ಟಿಗೆ ಆ ರೈಲನ್ನು ಹತ್ತಿದೊರ್ ನಗರದ ಗದ್ದಲದಿಂದ ತುಂಬಾ ದೂರದಲ್ಲಿರುವ ಒಂದು ಹಳ್ಳಿಗೆ ಪ್ರಯಾಣ ಪ್ರಾರಂಭಿಸಿದರು. ಆ ಹಳ್ಳಿಯ ಹೆಸರು ಕೂಡ ಅವರಿಗೆ ತಿಳಿದಿರಲಿಲ್ಲ. ಆದರೆ ಅಲ್ಲಿ ಇಳಿದಾಗ ಒಂದು ಸಮಾಧಾನ ಅನಿಸಿತು. ಶಾಂತ ವಾತಾವರಣ, ಹೊಲಗಳಲ್ಲಿನ ಗಾಳಿಯ ಮೃದುವಾದ ಶಬ್ದ, ಬೆಟ್ಟದ ಇಳಿಜಾರುಗಳಲ್ಲಿರುವ ಚಿಕ್ಕ ಮನೆಗಳು, ಎಲ್ಲವೂ ತಾಯಿಗೆ ತಮ್ಮ ಹಳೆಯ ಜಗತ್ತನ್ನು ನೆನಪಿಸಿತು. ಸಿಂಧು ಅವರ ಕೈಯಲ್ಲಿ ಸ್ವಲ್ಪ ಹಣವಿತ್ತು. ಅದು ಅವರ ನಾಟಕ ಕಾಲದಲ್ಲಿ ಸಂಪಾದಿಸಿದ್ದು. ನಾವು ಈ ಹಣದಿಂದ ಒಂದು ಹೊಸ ಜೀವನವನ್ನು ಪ್ರಾರಂಭಿಸೋಣ ಎಂದು ಸಿಂಧು ಹೇಳಿದರು. ಅವರು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ಪಡೆದರು. ಅಲ್ಲಿ ವಿದ್ಯುತ್ ಮತ್ತು ನೀರು ಮಾತ್ರ ಇತ್ತು. ಯಾವುದೇ ಐಷಾರಾಮಿಗಳೂ ಇರಲಿಲ್ಲ. ಆದರೆ ಆ ಮನೆಯಲ್ಲಿ ಶಾಂತಿ ಇತ್ತು. ಮನೆಯ ಮುಂಭಾಗದಲ್ಲಿ ಕೆಲವು ಗಿಡಗಳನ್ನು ನೆಟ್ಟರು. ಬೇರುಗಳಿಲ್ಲದೆ ಒಂದು ಜೀವನವಿಲ್ಲ, ತಾಯಿ ಹೇಳಿದರು. ತಮ್ಮ ಮನೆ ಕಳೆದುಕೊಂಡಾಗಲೂ, ತಮ್ಮ ಮಕ್ಕಳು ತ್ಯಜಿಸಿದಾಗಲೂ ಅವರಿಗೆ ಬೇರುಗಳು ಕಳೆದುಕೊಳ್ಳಲಿಲ್ಲ ಎಂದು ತಾಯಿ ಅರಿತುಕೊಂಡರು. ಈ ಗಿಡಗಳು ಅವರಿಗೆ ಹೊಸ ಭರವಸೆ ನೀಡಿದವು. ಅದೇ ಸಮಯದಲ್ಲಿ ನಗರದಲ್ಲಿ ಮಗನ ಜೀವನ ಕುಸಿಯುತ್ತಿತ್ತು. ರಾವ್ ಅವರ ಕಂಪನಿಯೊಂದಿಗಿನ ಒಪ್ಪಂದ ಮುರಿದುಬಿದ್ದಿದ್ದರಿಂದ ಅವನ ವ್ಯಾಪಾರಕ್ಕೆ ದೊಡ್ಡ ನಷ್ಟವಾಯಿತು. ಅವನು ತನ್ನ ಸ್ನೇಹಿತರಿಗೆ ಕರೆ ಮಾಡಿದನು. ಯಾರೂ ಫೋನ್ ಎತ್ತಲಿಲ್ಲ. ಸ್ನೇಹಿತರು ಕೂಡ ಅವನನ್ನು ದೂರವಿರಿಸಿದರು. ತನ್ನ ತಾಯಿಯನ್ನು ತ್ಯಜಿಸಿದ ಒಬ್ಬರಿಗೆ ಹೇಗೆ ವ್ಯಾಪಾರದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಜನರು ಪರಸ್ಪರ ಹೇಳಿಕೊಂಡರು. ಅವನ ಫೋನ್ಗೆ ತುಂಬಾ ಜನ ಕರೆ ಮಾಡಿದರು. ಸಾಲ ಕೊಟ್ಟವರು, ವ್ಯಾಪಾರ ಪಾಲುದಾರರು ಎಲ್ಲರೂ ಹಣವನ್ನು ಮರಳಿ ಕೇಳಿದರು. ತನ್ನ ಕನಸುಗಳು ಮತ್ತು ಆಸೆಗಳು ಮುರಿದುಬಿದ್ದಂತೆ ಅವನಿಗೆ ಅನಿಸಿತು. ಅವನ ಹೆಂಡತಿ ಕೂಡ ಅವನನ್ನು ದೂರು ಹಾಕಿದರು. ನಿಮ್ಮ ತಾಯಿಯನ್ನು ಕರೆಸಿ ಎಲ್ಲರ ಮುಂದೆ ನನ್ನನ್ನು ನಾಚಿಕೆಗೇಡು ಮಾಡಿದರು, ನನ್ನ ಜೀವನವನ್ನು ಹಾಳು ಮಾಡಿದರು ಎಂದು ಆಕೆ ಹೇಳಿದರು. ಮಗನಿಗೆ ತನ್ನ ಜೀವನದಲ್ಲಿ ತುಂಬಾ ತಪ್ಪುಗಳು ನಡೆದಿವೆ ಎಂದು ಅರ್ಥವಾಯಿತು.
ಅವನು ತನ್ನ ಕೋಣೆಯಲ್ಲಿ ಕುರ್ಚಿಯಲ್ಲಿ ಕುಳಿತು ಕನ್ನಡಿಯಲ್ಲಿ ನೋಡಿದನು. ಕನ್ನಡಿಯಲ್ಲಿ ಕಂಡ ಮುಖ ಅವನಿಗೆ ಪರಿಚಿತವಾಗಿರಲಿಲ್ಲ. ಆ ಮುಖದಲ್ಲಿ ಒಂದು ರೀತಿಯ ಭಯದುಃಖ ಅಸಹಾಯಕತೆ ಎಲ್ಲವೂ ಇತ್ತು. ಅಜ್ಜಿ! ಇದ್ದಕ್ಕಿದ್ದಂತೆ ಒಂದು ಧ್ವನಿ ಕೇಳಿ ಮಗ ಬೆಚ್ಚಿಬಿದ್ದನು. ಮೊಮ್ಮಗ ಇದ್ದವನ ಕಣ್ಣುಗಳಲ್ಲಿ ಕೋಪವಿತ್ತು. ತಂದೆ ಅಜ್ಜಿಯನ್ನು ಹಿಂಸಿಸುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ತಂದೆ ಅಜ್ಜಿಯನ್ನು ಹಿಂಸಿಸಲಿಲ್ಲ. ತಂದೆ ಸ್ವಯಂ ಹಿಂಸಿಸಿಕೊಳ್ಳುತ್ತಿದ್ದಾರೆ. ನೀನು ಏನು ಹೇಳುತ್ತಿದ್ದೀಯಾ? ಮಗ ಕೇಳಿದನು. ಅಜ್ಜಿಗೆ ತಂದೆಯ ಪ್ರೀತಿ ನಷ್ಟವಾಯಿತು. ತಂದೆಗೆ ಅಜ್ಜಿಯ ಪ್ರೀತಿಯೂ ನಷ್ಟವಾಯಿತು. ಮೊಮ್ಮಗ ಹೇಳಿದನು. ನಮಗೆ ಅಜ್ಜಿಯನ್ನು ಹುಡುಕಲು ಹೋಗೋಣವೇ? ಮಗನಿಗೆ ತನ್ನ ಮಗನ ಮಾತುಗಳು ಒಂದು ಹೊಸ ಬೆಳಕಿನಂತೆ ಅನಿಸಿತು. ಅವನು ತನ್ನ ಮಗನನ್ನು ತಬ್ಬಿಕೊಂಡನು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅದು ದುಃಖದ ಕಣ್ಣೀರು ಆಗಿರಲಿಲ್ಲ. ಅದು ಪಶ್ಚಾತ್ತಾಪ ಮತ್ತು ಭರವಸೆಯ ಕಣ್ಣೀರು ಆಗಿತ್ತು. ನಾವು ಹೋಗೋಣ ಮಗನೇ, ಅವನು ಹೇಳಿದರು. ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ತಾಯಿ ಮತ್ತು ಸಿಂಧು ಅವರ ಗಿಡಗಳಿಗೆ ಹೂವುಗಳು ಅರಳಿದವು. ಆ ಹೂವುಗಳಿಗೆ ಒಂದು ಹೊಸ ಸುಗಂಧವಿತ್ತು. ಅದು ಒಂದು ಹೊಸ ಜೀವನದ ಹೊಸ ಪ್ರಭಾತದ ಸುಗಂಧವಾಗಿತ್ತು. ಮೊಮ್ಮಗನ ಮಾತುಗಳು ಮಗನ ಮನಸ್ಸಿನಲ್ಲಿ ಒಂದು ಹೊಸ ಜಗತ್ತನ್ನು ತೆರೆದವು. ಸ್ವಾಭಿಮಾನ ಕಳೆದುಕೊಂಡು ಒಬ್ಬಂಟಿಯಾಗಿ ಎಲ್ಲವೂ ಕುಸಿದಾಗ ಅವನು ಒಂದು ಪ್ರಶ್ನೆ ಕೇಳಿದನು. ಏಕೆ ನಾನು ಓಡಿ ಹೋಗಿದ್ದೆ? ಅವನು ತನ್ನ ಮಗನನ್ನು ತಬ್ಬಿಕೊಂಡನು. ನಾವು ಹೋಗೋಣ ಮಗನೇ, ಅಜ್ಜಿಯನ್ನು ಹುಡುಕಲು ಹೋಗೋಣ. ಮಗ ಒಂದು ಕ್ಷಣವೂ ವಿಳಂಬ ಮಾಡಲಿಲ್ಲ. ಅವರು ಒಟ್ಟಿಗೆ ಹಳೆಯ ಮನೆಯ ಮೆಟ್ಟಿಲು ಇಳಿದರು. ಅವರ ಪ್ರಯಾಣ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅದು ಸಂಪತ್ತು ಮತ್ತು ಐಷಾರಾಮಿಗಾಗಿ ಇರಲಿಲ್ಲ, ಕಳೆದು ಹೋದ ಪ್ರೀತಿ ಮತ್ತು ಶಾಂತಿಗಾಗಿ ಆಗಿತ್ತು. ದಾರಿಯುದ್ದಕ್ಕೂ ಅವರು ಹಳೆಯ ದೃಶ್ಯಗಳನ್ನು ನೋಡಿದರು. ತುಂಬಾ ವರ್ಷಗಳ ಹಿಂದೆ ಅವರು ಒಟ್ಟಿಗೆ ನಡೆದ ದಾರಿಗಳು, ಊಟ ಮಾಡಿದ ಅಂಗಡಿಗಳು, ಎಲ್ಲವೂ. ಆದರೆ ಅವರಿಗೆ ಎಲ್ಲಿ ತಾಯಿ ಇದ್ದಾರೆ ಎಂದು ತಿಳಿದಿರಲಿಲ್ಲ. ಅವರು ಮೊದಲು ವೃದ್ಧಾಶ್ರಮಕ್ಕೆ ಹೋದರು. ಅಲ್ಲಿ ಅವರಿಗೆ ತಾಯಿಯನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವರು 1 ವಾರದ ಹಿಂದೆ ಹೋಗಿದ್ದಾರೆ, ಅಧಿಕಾರಿಗಳು ಹೇಳಿದರು. ಆದರೆ ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದಿಲ್ಲ. ಮಗ ಮತ್ತು ಮೊಮ್ಮಗ ನಿರಾಶರಾದರು. ಅವರು ನಗರದ ಪ್ರತಿ ಮೂಲೆಯನ್ನು ಹುಡುಕಿದರು. ಆಸ್ಪತ್ರೆಗಳು, ಉದ್ಯಾನಗಳು, ರೈಲು ನಿಲ್ದಾಣಗಳು, ಎಲ್ಲವೂ. ಆದರೆ ತಾಯಿಯನ್ನು ಮಾತ್ರ ನೋಡಲಿಲ್ಲ. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ತಾಯಿಯೂ ಸಿಂಧು ಅವರು ಹೊಸ ಜೀವನವನ್ನು ಕಟ್ಟುತ್ತಿದ್ದರು. ಅವರು ನೆಟ್ಟ ಗಿಡಗಳಿಗೆ ಹೂವುಗಳು ಅರಳಿದವು. ಅವರು ಆ ಗಿಡಗಳಿಂದ ತರಕಾರಿಗಳನ್ನು ಬೆಳೆಸಿದರು, ಅದನ್ನು ಹಳ್ಳಿಯ ಜನರಿಗೆ ಮಾರಿದರು. ಅವರು ಆ ಆದಾಯದಿಂದ ಒಂದು ಚಿಕ್ಕ ವ್ಯಾಪಾರವನ್ನು ಪ್ರಾರಂಭಿಸಿದರು. ಒಂದು ದಿನ ಒಂದು ಬೆಟ್ಟದ ಇಳಿಜಾರಿನಲ್ಲಿ ಕುಳಿತಾಗ ದೂರದಲ್ಲಿ ಒಂದು ಆಕಾರವನ್ನು ನೋಡಿದರು. ಒಬ್ಬ ಯುವಕ ಒಬ್ಬ ಮಗುವಿನೊಂದಿಗೆ ನಡೆದುಕೊಂಡು ಬರುತ್ತಿದ್ದನು. ಅವರ ಆಕಾರ ಅವರಿಗೆ ಪರಿಚಿತವಾಗಿ ಅನಿಸಿತು. ಅವರು ಸೂಕ್ಷ್ಮವಾಗಿ ನೋಡಿದರು. ಸಿಂಧು, ಅದು ಬಹುಶಃ ನನ್ನ ಮಗನಾಗಿರಬಹುದೇ ಎಂದು ಅವರು ಹೇಳಿದರು. ಸಿಂಧು ಅವರ ಮುಖವನ್ನು ನೋಡಿದರು. ಅಮ್ಮ, ಅದು ಅವರ ಮುಖವಲ್ಲ, ಅವರು ಹೇಳಿದರು. ಆದರೆ ಆಕಾರಗಳು ಹೆಚ್ಚು ಹತ್ತಿರ ಬಂದಾಗ ತಾಯಿ ಬೆಚ್ಚಿಬಿದ್ದರು. ಅದು ಅವರ ಮಗ ಮತ್ತು ಮೊಮ್ಮಗನಾಗಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ದುಃಖ ಮತ್ತು ಅಸಹಾಯಕತೆ ಇತ್ತು. ಅವರು ತಾಯಿಯನ್ನು ಹುಡುಕುತ್ತಾ ಆ ಕಡೆಗೆ ಈ ಕಡೆಗೆ ನಡೆದಾಡಿದರು. ಅವರನ್ನು ನೋಡಿದಾಗ ತಾಯಿಯ ಹೃದಯ ನೋಯಿತು. ಅವರಿಗೆ ಅಳಬೇಕು ಅನಿಸಿತು. ಅವರಿಗೆ ತುಂಬಾ ನೋವಾಗಿದೆ. ತಾಯಿ ಹೇಳಿದರು, ನಾವು ಅವರಿಗೆ ಸಹಾಯ ಮಾಡಬೇಕು. ಆದರೆ ತಾಯಿಯನ್ನು ತ್ಯಜಿಸಿದವರ ಮೇಲೆ ಏಕೆ ಇಷ್ಟು ಪ್ರೀತಿ? ಸಿಂಧು ಕೇಳಿದರು. ಅವರು ನನ್ನ ಮಗ, ತಾಯಿ ಹೇಳಿದರು. ಅವರು ತಪ್ಪು ಮಾಡಿದ್ದಾರೆ, ಆದರೆ ಅವರಿಗೆ ಈಗ ತಪ್ಪು ಅರ್ಥವಾಗಿದೆ. ತಾಯಿ ನಿಧಾನವಾಗಿ ಅವರ ಹತ್ತಿರ ನಡೆದರು. ಮಗನೇ ಎಂದು ಅವರು ಕರೆದರು. ಮಗ ತಲೆ ಎತ್ತಿದನು. ಅವನ ಕಣ್ಣುಗಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನ ಮುಂದೆ ಅವನ ತಾಯಿ ನಿಂತಿದ್ದಾರೆ. ಅಜ್ಜಿ! ಮೊಮ್ಮಗ ಕರೆದನು. ಅವನು ಓಡಿ ಹೋಗಿ ತನ್ನ ಅಜ್ಜಿಯನ್ನು ತಬ್ಬಿಕೊಂಡನು. ಮಗ ತಾಯಿಯ ಕಾಲಿಗೆ ಬಿದ್ದನು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅಮ್ಮ, ನನ್ನನ್ನು ಕ್ಷಮಿಸಿ, ನಾನು ಮಾಡಿದ್ದು ದೊಡ್ಡ ತಪ್ಪು ಎಂದು ಅವನು ಹೇಳಿದನು. ತಾಯಿ ಅವನ ತಲೆಯನ್ನು ನೇವರಿಸಿದರು. ಎದ್ದು ನಿಲ್ಲು ಮಗನೇ ಎಂದು ಅವರು ಹೇಳಿದರು. ನಾನು ನಿಮ್ಮನ್ನು ಎಂದಿಗೂ ತ್ಯಜಿಸಿಲ್ಲ, ನಾನೇ ನಿಮ್ಮ ತಾಯಿ. ತಾಯಿಯ ಮಾತುಗಳು ಮಗನ ಮನಸ್ಸಿನಲ್ಲಿ ಒಂದು ಹೊಸ ಜಗತ್ತನ್ನು ತೆರೆದವು. ಅವನ ಕಣ್ಣುಗಳಿಂದ ಕಣ್ಣೀರು ಮಾಯವಾದಾಗ ಒಂದು ಹೊಸ ಭರವಸೆಯ ಹೊಳಪು ಕಂಡಿತು. ಅವನ ಮಗ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದನು. ನಮ್ಮ ಮನೆ, ಮೊಮ್ಮಗ ಹೇಳಿದನು. ಇದು ನಮ್ಮ ಹೊಸ ಮನೆ. ಅವರು ಮೂವರು ಒಟ್ಟಿಗೆ ನಡೆದು ತಾಯಿ ಮತ್ತು ಸಿಂಧು ಅವರು ವಾಸಿಸುತ್ತಿದ್ದ ಚಿಕ್ಕ ಮನೆಗೆ ತಲುಪಿದರು. ಆ ಮನೆಯ ಮುಂಭಾಗದ ತೋಟದಲ್ಲಿ ಸುಂದರವಾದ ಹೂವುಗಳು ಅರಳಿ ನಿಂತಿದ್ದವು. ಆ ತೋಟವು ಐಷಾರಾಮದ ಹೊಳಪಿಲ್ಲದೆ ತುಂಬಾ ಪ್ರೀತಿ ಮತ್ತು ಕಠಿಣ ಪರಿಶ್ರಮದಿಂದ ನಿರ್ಮಿಸಿದ ಒಂದು ಜಗತ್ತಾಗಿತ್ತು.
ಅವರು ಒಳಗೆ ಪ್ರವೇಶಿಸಿದರು. ಸ್ವಚ್ಛ ಮತ್ತು ಬೆಳಕು ತುಂಬಿದ ಒಂದು ಕೋಣೆ ತುಂಬಾ ಹಳೆಯ ನೆನಪುಗಳು ತುಂಬಿದ ಒಂದು ಮನೆ. ಅವರಿಗೆ ತುಂಬಾ ವಿಷಯಗಳನ್ನು ಹೇಳಲು ಇತ್ತು. ಮಗ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡನು. ತಾಯಿ ಅವನ ಪ್ರತಿ ಮಾತನ್ನೂ ಗಮನವಿಟ್ಟು ಕೇಳಿದರು, ಒಂದು ನಗುವಿನೊಂದಿಗೆ, ಪ್ರೀತಿಯೊಂದಿಗೆ. ಸಿಂಧು ಅವರಿಗೆ ಕುಡಿಯಲು ಚಹಾ ಮಾಡಿದರು. ಆ ಚಹಾಕ್ಕೆ ಒಂದು ವಿಶೇಷ ರುಚಿ ಇತ್ತು. ಅದು ಪ್ರೀತಿ, ಕ್ಷಮೆ ಮತ್ತು ಸಮಾಧಾನದ ರುಚಿ ಆಗಿತ್ತು. ಅವರು ಒಟ್ಟಿಗೆ ಮಾತನಾಡುತ್ತಾ ಕುಳಿತರು. ತಾಯಿ ಮತ್ತು ಮಗ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಮಗನ ಬಾಲ್ಯಶಾಲೆ ತಮಾಷೆಗಳು ಎಲ್ಲವೂ. ಮೊಮ್ಮಗ ಈ ಹೊಸ ಜಗತ್ತಿನಲ್ಲಿ ಸಂತೋಷವಾಗಿದ್ದನು. ಅವನು ತನ್ನ ತಂದೆ ಮತ್ತು ಅಜ್ಜಿಯ ಕಥೆಗಳನ್ನು ಕೇಳಿ ಸಂತೋಷಪಟ್ಟನು. ಮರುದಿನ ಮಗ ನಗರಕ್ಕೆ ಮರಳಿದನು. ತನ್ನ ವ್ಯಾಪಾರದ ಸಮಸ್ಯೆಗಳನ್ನು ಪರಿಹರಿಸಲು ಅವನು ಪ್ರಯತ್ನಿಸಬೇಕಿತ್ತು. ಅವನು ರಾವ್ ಅವರಿಗೆ ಕರೆ ಮಾಡಿದನು. ಅವರಿಗೆ ಕ್ಷಮೆ ಕೇಳಿದನು. ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ನೀವು ನಿಮ್ಮ ತಾಯಿಯನ್ನು ಪ್ರೀತಿಸುತ್ತಿದ್ದರೆ ನಿಮಗೆ ವ್ಯಾಪಾರದಲ್ಲಿಯೂ ಯಶಸ್ಸು ಗಳಿಸಲು ಸಾಧ್ಯ ಎಂದು ರಾವ್ ಹೇಳಿದರು. ರಾವ್ ಅವನಿಗೆ ಹೊಸ ಅವಕಾಶ ನೀಡಿದರು. ಮಗ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದನು. ತನ್ನ ಹಳೆಯ ಸ್ನೇಹಿತರು ಮತ್ತು ಐಷಾರಾಮಿಗಳನ್ನು ಅವನು ತ್ಯಜಿಸಿದನು. ಅವನು ಹಳ್ಳಿಯಲ್ಲಿ ಒಂದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಿದನು. ಅದು ಒಂದು ಚಿಕ್ಕ ವ್ಯಾಪಾರವಾಗಿತ್ತು, ಆದರೆ ಅದಕ್ಕೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಮೌಲ್ಯಗಳಿದ್ದವು. ಅವನು ತಾಯಿಯೊಂದಿಗೆ ಕೃಷಿಯಲ್ಲಿ ಸಹಾಯ ಮಾಡಿದನು. ಹೊಸ ತರಕಾರಿಗಳನ್ನು ಬೆಳೆಸಿದರು, ಅದನ್ನು ಮಾರುಕಟ್ಟೆಯಲ್ಲಿ ಮಾರಿದರು. ತುಂಬಾ ವರ್ಷಗಳ ನಂತರ ಹಳ್ಳಿ ಒಂದು ಹೊಸ ಜಗತ್ತಾಗಿ ಮಾರ್ಪಾಟಾಯಿತು. ತಾಯಿ ಮತ್ತು ಮಗನ ಕಥೆ ಎಲ್ಲರಿಗೂ ಒಂದು ಪ್ರೇರಣೆಯಾಯಿತು. ಅವರು ತುಂಬಾ ಜನರಿಗೆ ಸಹಾಯ ಮಾಡಿದರು, ತುಂಬಾ ಕುಟುಂಬಗಳಿಗೆ ಹೊಸ ಜೀವನವನ್ನು ನೀಡಿದರು. ತಾಯಿ ಸಿಂಧು ಮತ್ತು ಮೊಮ್ಮಗನ ಕಥೆ ಅಲ್ಲಿ ಸಂಪೂರ್ಣವಾಯಿತು. ಅವರ ಜೀವನ ಬೇರುಗಳಿಲ್ಲದ ಮರಗಳಾಗಿರಲಿಲ್ಲ. ಅದು ಪ್ರೀತಿ, ಪ್ರಾಮಾಣಿಕತೆ ಮತ್ತು ಕ್ಷಮೆ ತುಂಬಿದ ಒಂದು ದೊಡ್ಡ ಮರವಾಗಿತ್ತು. ಅದಕ್ಕೆ ಬಲಿಷ್ಠವಾದ ಬೇರುಗಳಿದ್ದವು. ತಾಯಿಯ ಹಳೆಯ ಕೊಳಕು ಕುರ್ಚಿಯ ಬದಲಿಗೆ ಒಂದು ಹೊಸ ಕುರ್ಚಿ ಬಂತು. ಆದರೆ ಆ ಕುರ್ಚಿಯಲ್ಲಿ ಒಂದು ವಿಶೇಷ ಬಣ್ಣವಿತ್ತು. ಅದು ಅವರ ಜೀವನದಲ್ಲಿ ಅವರು ಗಳಿಸಿದ ವಿಜಯ, ಸಮಾಧಾನ ಮತ್ತು ಸಂತೋಷದ ಬಣ್ಣವಾಗಿತ್ತು.